ಹಲೋ ಎವ್ರಿವನ್, ವೆಲ್ಕಮ್ ಟು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ನೀವೇನಾದರೂ ಒಂದಿನ ಎಲ್ಲಾದರೂ ಹೊರಗಡೆ ಹೋಗಿ ಎಂಜಾಯ್ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ನಮ್ಮ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರುವ ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಎಂಟ್ರಿಯಿಂದ ಎಕ್ಸಿಟ್ವರೆಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಬಿಗಿನ್ ದಿಸ್ ಸಫಾರಿ. ನೀವಿಲ್ಲಿಗೆ ರೀಚ್ ಆಗಬೇಕಂದ್ರೆ ನಮ್ಮ ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡು ಅಲ್ಲಿಂದ BMTC ಬಸ್ಸಲ್ಲಿ ಡೈರೆಕ್ಟಾಗಿ ಇಲ್ಲಿ ಬರ್ಬೋದು. ನೀವಿಲ್ಲಿ ನೋಡ್ಬೋದು BMTC ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿರೋದೇ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಎಂಟ್ರಿ ಇದೆ. ಸೊ ಇಲ್ಲಿಂದನೇ ಎಂಟ್ರಿ ಆಗ್ಬೇಕು ನಾವು. ಸೊ ಬನ್ನಿ ಹೋಗೋಣ. ಮತ್ತು ನೀವು ನಿಮ್ಮ ಓನ್ ವೆಹಿಕಲಲ್ಲಿ ಕೂಡ ಬರ್ಬೋದು. ಇಲ್ಲಿ ಪಾರ್ಕಿಂಗಿಗೇನು ತೊಂದರೆ ಇಲ್ಲ, ತುಂಬ ಜಾಗ ಇದೆ. ಮತ್ತು ಎಂಟ್ರಿ ಆಗುವಾಗ ಇಲ್ಲಿ ಟಿಕೆಟಿಂದು ಎಷ್ಟೆಷ್ಟು ಅಂತ ಚಾರ್ಟ್ ಹಾಕಿದ್ದಾರೆ, ನೀವಿಲ್ಲಿ ನೋಡ್ಬೋದು. ಸಫಾರಿಗೆ ನೀವು 3 ರೀತಿ ವೆಹಿಕಲಲ್ಲಿ ಹೋಗ್ಬೋದು. AC ಬಸ್ ಇಲ್ಲ non-AC ಬಸ್ಸಲ್ಲಿ ಹೋಗ್ಬೋದು, ಮತ್ತು ಜೀಪಲ್ಲಿ ಕೂಡ ಹೋಗ್ಬೋದು. ಸೊ ಇದರಲ್ಲಿ ಬೆಸ್ಟ್ ಅಂದರೆ non-AC ಬಸ್ ಸಫಾರಿ. ಇದಕ್ಕೆ 350 ರುಪೀಸ್ ಒಬ್ರಿಗಾಗುತ್ತೆ, ಮತ್ತು ಇನ್ಕ್ಲೂಡ್ ಝೂ ಕೂಡ ನೋಡ್ಬೋದು. ಸೊ ನಾನು ಹೋಗ್ತಿರೋದು ಕೂಡ ಅದರಲ್ಲೇ ಈಗ. ನೀವು ಟಿಕೆಟ್ನ ಆನ್ಲೈನಲ್ಲಾದರೂ ಬುಕ್ ಮಾಡ್ಬೋದು, ಮತ್ತು ಇಲ್ಲಿ ಬೇಕಿದ್ರೆ ಬಂದು ತಗೊಬೋದು. ಇಲ್ಲಿ ಬಂದು ಯಾವ ಥರ ತಗೊಬೇಕಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದರಲ್ಲಿ ಹೋಗಿ ಚೆಕ್ ಮಾಡಿ. ಸೊ ಇದೇ ಸಫಾರಿ ಮತ್ತು ಝೂಗೆ ಎಂಟ್ರಿ. ಸೊ ನಾವೀಗ ಫಸ್ಟು ಸಫಾರಿಗೆ ಹೋಗೋಣ. ಸೊ ಈ ವೇಟಿಂಗ್ ಏರಿಯಿಂದ ನಿಮಗೆ ಸ್ಲಾಟ್ ವೈಸು ಸಫಾರಿಗೆ ಕಳಿಸ್ತಾರೆ ಬಸ್ಸಲ್ಲಿ. ಮತ್ತು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಝೀಬ್ರಾಗಳು ನೋಡೋಕ್ಕೆ ಸಿಗುತ್ತೆ. ಸೊ ಈಗ ಬಸ್ ರೆಡಿ ಇದೆ, ಎಲ್ಲರೂ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಸಫಾರಿಗೆ. ಸೊ ಲೆಟ್ಸ್ ಬಿಗಿನ್ ದಿಸ್ ಜರ್ನಿ. ನೋಡ್ರಿ ಇಲ್ಲಿ ಎಷ್ಟು ಆನೆಗಳಿದೆ ಒಂದೇ ಕಡೆ. ಸೊ ಇದು ಝೋನ್ 1 ಏರಿಯಾ, ಜಾಸ್ತಿ ಆನೆಗಳೇ ನೋಡೋಕ್ಕೆ ಸಿಗುತ್ತೆ ನಮಗೆ. ಸೊ ಇದು ಫಸ್ಟ್ನೇ ಝೋನ್. ಇದು ನೋಡಿ ಮಣ್ಣೆಲ್ಲ ಮೇಲಕ್ಕೆ ಹಾಕಂತಿದೆ ಆನೆ. ನೋಡಿ ಇಲ್ಲಿ ಎಷ್ಟು ಕೆರೆಯಲ್ಲಿ ನೀರಿದೆ, ಮತ್ತು ಇದ್ರ ಸುತ್ತ ಎಲೆಕ್ಟ್ರಿಕ್ ಫೆನ್ಸ್ ಕಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ, ಜೋಡಾನೆಗಳು ಮತ್ತು ಒಂದು ಆನೆ ಮರಿ. ಮತ್ತು ನಾವೀಗ ಝೋನ್ 1ಇಂದ ಝೋನ್ 2ಗೆ ಎಂಟ್ರಿ ಆಗ್ತಿದ್ದೀವಿ. ಈ ಥರ ಗೇಟ್ ಸಿಸ್ಟಮ್ ಇರುತ್ತೆ. ಮತ್ತು ಈ ನಮ್ಮ ಬನ್ನೇರುಘಟ್ಟ ಕಾಡು ಎಷ್ಟು ಎಕರೆ ಇದೆ ಅಂದರೆ 65,127 ಎಕರೆ ಇದೆ. ಮತ್ತು ಈ ಒಂದು ಝೋನಿಂದ ಇನ್ನೊಂದು ಝೋನಿಗೆ ಹೋಗ್ಬೇಕಂದ್ರೆ ಈ ಥರ ಗೇಟ್ ಸಿಸ್ಟಮ್ ಮಾಡಿದ್ದಾರೆ. ಫಸ್ಟು ಹಿಂದ್ಗಡೆ ಗೇಟ್ ಕ್ಲೋಸ್ ಆಗುತ್ತೆ, ಆಮೇಲೆ ಮುಂದ್ಗಡೆ ಗೇಟ್ ಓಪನ್ ಮಾಡ್ತಾರೆ. ಸೊ ಬಸ್ ಹೋದ ನಂತರ 2 ಗೇಟ್ ಕ್ಲೋಸ್ ಮಾಡ್ತಾರೆ. ಸೊ ಇದರಿಂದ ಆ ಕಡೆ ಝೋನ್ 2 ಅಲ್ಲಿರೋ ಪ್ರಾಣಿಗಳು ಝೋನ್ 1ಗೆ ಬರೋಕ್ಕಾಗಲ್ಲ. ಸೊ ಇದು ಸೇಫ್ಟಿ ಪ್ರಿಕಾಷನ್ಸ್ ಥರ ಮಾಡಿದ್ದಾರೆ. ನೋಡಿ ಇಲ್ಲಿ ಚಿರತೆ ಹೆಂಗೆ ಮಲಗಿದೆ. ನೋಡ್ರಿ ಇಲ್ಲಿ ಓಪನ್ ಏರಿಯಾದಾಗೆ ಎಷ್ಟು ರಾಜಾರೋಷವಾಗಿ ಕೂತ್ಕೊಂಡಿದ್ದಾವೆ 2 ಚಿರತೆಗಳು. ಇಲ್ಲಿ ನೋಡ್ರಿ ಇಲ್ಲಿ 2 ಚಿರತೆಗಳು ಹೆಂಗಿದಾವೆ. ಓ 2 ಅಲ್ಲ 3 ಇದ್ದಂಗಿದಾವೆ ನೋಡಿ. ವಾಹ್, ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು. ನೋಡಿ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ನ ಲೈವಾಗಿ ನೋಡ್ದಂಗಿದೆ. 3 ಚಿರತೆಗಳು. ಇಲ್ಲಿ ನೋಡ್ರಿ ಒಂದು ಸಿಂಹ ಮಲಗಿದೆ, ಹೆಣ್ಣು ಸಿಂಹ. ಇಲ್ಲೊಂದೆರಡು ಸಿಂಹಗಳು ಮಲಗಿದೆ. ಇಲ್ಲಿ ನೋಡ್ರಿ ದ ರಿಯಲ್ ಸಿಂಹ, ಕಾಡಿನ ರಾಜ ಯಾವ ಥರ ಗತ್ತ ಕೂತ್ಕೊಂಡಿದೆ, ನೋಡಿದರೆ ಭಯ ಆಗುತ್ತೆ. ನೋಡಿ ಎದ್ದೇಳ್ತಾ ಇದೆ ಅನಿಸುತ್ತೆ. ಇಲ್ಲ, ಹಾಗೆ ಕೂತ್ಕೊತಾ ಇದೆ. ನಿಜವಾಗ್ಲೂ ಕಡೆಯಲ್ಲಿ ನೋಡೋದಕ್ಕೂ ಮತ್ತು TV ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನೋಡಿ ಇದರಲ್ಲಿ ಎಷ್ಟು ದೊಡ್ಡದು ಕಾಣ್ತಾ ಇದೆ ಅಂದರೆ. ನೋಡಿ ಇಲ್ಲಷ್ಟು ಸಿಂಹಗಳಿವೆ, ಇವೆಲ್ಲ ಹೆಣ್ಣು ಸಿಂಹಗಳು. ನೋಡಿ ಯಾರೋ ಬರ್ತಿದ್ದಾರೆ.
ಏನಾದರೂ ಆಗ್ತಾರೆ ಅಂತೇಳಿ ನೋಡ್ತಾ ಇದೆ ಸಿಂಹಗಳು. ಅವರಿಗೆಲ್ಲ ಫುಲ್ ಪ್ರೊಟೆಕ್ಷನ್ ಇದೆ ಫೆನ್ಸಲ್ಲಿ. ಸೊ ಅವ್ರಿಗೇನು ತೊಂದರೆ ಇಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ನೀವು, ಇಲ್ಲಿ ಬೆಂಗಾಲ್ ಟೈಗರ್ ಅಂತ ಇದು. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಎತ್ತರ ಇದೆ ನೋಡಿ. ಈ ಬನ್ನೇರುಘಟ್ಟ ಪಾರ್ಕ್ನ 1974ರಲ್ಲಿ ಇದನ್ನ ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಬಿಳಿ ಟೈಗರ್ ಹೆಂಗೆ ಓಡ್ ಬರ್ತಿದೆ. ಯಪ್ಪ, ಎಷ್ಟು ಹೈಟ್ ಇದೆ ಗುರು. ಒಳಗಿರೋ ಸಿಂಹಗಳೆಲ್ಲ ಎದುರು ಬಿಟ್ಟವಿದ್ ನೋಡಿ. ಪಂಜೆ ನೋಡ್ರಿ ಎಷ್ಟು ದೊಡ್ಡವಿದೆ, ಹುಲಿಕಿನ್ನ ದೊಡ್ಡವಿದೆ ಹಾಲು ಎಲ್ಲ ನೋಡಿ. ಮತ್ತು ಈ ನ್ಯಾಷನಲ್ ಪಾರ್ಕಲ್ಲಿ ನಿಮಗೆ ಸುಮಾರು ಥರದ ಮರಗಳು, ಗಿಡಗಳು ಮತ್ತು ಪಕ್ಷಿಗಳು, ಪ್ರಾಣಿಗಳು ನೋಡೋಕ್ಕೆ ಸಿಗುತ್ತೆ. ತುಂಬ ದೊಡ್ಡ ಕಾಡಿದು. ಸೊ ಈಗ ಸಫಾರಿ ಎಂಡ್ ಆಗ್ತಾ ಬಂತು. ತುಂಬ ಚೆನ್ನಾಗಿತ್ತು ಸಫಾರಿ ಮಾತ್ರ. ಮತ್ತು ಎಲ್ಲ ಬಸ್ಗಳು ನಿಮ್ಮನ್ನ ಇಲ್ಲೇ ಬಟರ್ಫ್ಲೈ ಪಾರ್ಕ್ ಅಂತ ಒಂದಿದೆ, ಅಲ್ಲೇ ಡ್ರಾಪ್ ಮಾಡಿ ಬಸ್ಗಳು ಹೋಗ್ತವೆ. ಸೊ ಇಲ್ಲಿಂದ ನೀವು ಬಟರ್ಫ್ಲೈ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತು ಇಲ್ಲೊಂದು ದೊಡ್ಡ ಕೊಳ ಇದೆ ನೋಡಿ ಎಷ್ಟು ನೀರಿದೆ ಇದರಲ್ಲಿ. ಸೊ ಬನ್ನಿ ಈಗ ಬಟರ್ಫ್ಲೈ ಪಾರ್ಕ್ ನೋಡೋಣ ಯಾವ ಥರ ಇದೆ ಅಂತ. ಮತ್ತು ಇದಕ್ಕೆ ಸಪ್ರೇಟ್ ಟಿಕೆಟ್ ಇರುತ್ತೆ. ದೊಡ್ಡವರಿಗೆ 50 ರೂಪಾಯಿ, ಸಣ್ಣ ಹುಡುಗರಿಗೆ 30 ರೂಪಾಯಿ ಅಂತ. ಸೊ ಈಗ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀನಿ. ಮತ್ತು ನೀವಿಲ್ಲಿ ನೋಡ್ಬೋದು ರೂಟ್ ಮ್ಯಾಪ್ ಹಾಕಿದ್ದಾರೆ ಬಟರ್ಫ್ಲೈ ಪಾರ್ಕ್ದು. ಎಂಟ್ರೆನ್ಸಲ್ಲೇ ಬೋರ್ಡ್ ಪಕ್ಕನೇ ಒಂದು ಚಿಟ್ಟೆ ಇದೆ. ಸುತ್ತ ಮಾವಿನ ಮರಗಳು ಮತ್ತು ಸಪೋಟ ಮರಗಳು ತುಂಬ ಇದೆ. ಮತ್ತು ತುಂಬ ಶಾಂತವಾಗಿದೆ. ಮತ್ತು ಇಲ್ಲೊಂದು ಫೋಟೋ ಪಾಯಿಂಟ್ ಮಾಡಿದ್ದಾರೆ ನೋಡಿ. ನೀವು ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಬೋದು, ದೊಡ್ಡವರು ಸಣ್ಣವರು. ಮತ್ತು ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಸೊ ಈಗ ಬಟರ್ಫ್ಲೈ ಪಾರ್ಕ್ ಗ್ಲಾಸ್ ಹೌಸ್ಗೆ ಎಂಟ್ರಿ ಆಗ್ತಾಯಿದ್ದೀನಿ. ನೋಡಿ ಎಷ್ಟು ಚಿಟ್ಟೆಗಳಿದೆ, ಆದರೆ ನಿಮಗೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಸಣ್ಣದಾಗಿ ಕಾಣಿಸ್ಬೋದು. ಮತ್ತು ನೀವು ಇಲ್ಲೇನು ನೋಡ್ತಿದ್ದೀರಾ, ಇದನ್ನ ಕೂಕೂನ್ಸ್ ಅಂತಾರೆ. ಇದರಿಂದನೇ ಚಿಟ್ಟೆಗಳೆಲ್ಲ ಹುಟ್ಟೋದು. ನೋಡಿ ಎಷ್ಟಕ್ಕೊಂದು ಮರು ಕಂಡ್ಕೊಂಡಿದೆ. ಸೊ ಇದ್ರ ಒಳಗಡೆಯಿಂದನೇ ಬರುತ್ತೆ ಚಿಟ್ಟೆಗಳು. ಮತ್ತು ಇನ್ನೊಂದು ಸೆಕ್ಷನಲ್ಲಿ ಇಲ್ಲಿ ನೀವು ನೋಡ್ಬೋದು ಚಿಟ್ಟೆಗಳ ಬಗ್ಗೆ ಮತ್ತು ಇನ್ಸೆಕ್ಟ್ಸ್ ಬಗ್ಗೆ, ಅಂದರೆ ಕ್ರಿಮಿ ಕೀಟಗಳ ಬಗ್ಗೆ ಕಂಪ್ಲೀಟ್ ಫುಲ್ ಇನ್ಫಾರ್ಮೇಷನ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಓದ್ಕೊತ ಹೋಗ್ಬೋದು. ಸೊ ಪ್ರತಿಯೊಂದು ಇನ್ಸೆಕ್ಟ್ನ ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ ಬೋರ್ಡ್ಗಳ ಮೇಲೆ. ಮತ್ತು ಸುಮಾರು ಥರದ ಕೀಟಗಳ ಲೈವ್ ಸ್ಯಾಂಪಲ್ಸ್ ಇಟ್ಟಿದ್ದಾರೆ, ನೀವು ನೋಡ್ಬೋದು ಫ್ರೇಮ್ಸಲ್ಲಿ. ನೋಡಿ ಎಷ್ಟು ಥರದ ಚಿಟ್ಟೆಗಳಿದೆ.
ಇವೆಲ್ಲ ನಿಜವಾದ ಚಿಟ್ಟೆಗಳ ಥರನೇ ಇದೆ, ನೀವು ನೋಡ್ಬೋದು. ಮತ್ತು ಅದರ ಸೈಂಟಿಫಿಕ್ ನೇಮ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಮತ್ತು ಯಾವ ರಾಜ್ಯದಲ್ಲಿ ಯಾವ ಥರ ಚಿಟ್ಟೆಗಳಿರುತ್ತೆ ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ. ನೋಡಿ ಎಷ್ಟು ಥರದ ಚಿಟ್ಟೆಗಳಿದೆ. ಮತ್ತು ಇವೆಲ್ಲ ಕಲೆಕ್ಟ್ ಮಾಡಿ ಈ ಥರ ಫ್ರೇಮಲ್ಲಿ ಜೋಡಿಸಿರೋದು ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಈಗ ಬಟರ್ಫ್ಲೈ ಪಾರ್ಕಿಂದ ಎಕ್ಸಿಟ್ ಆಗಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು ಸಣ್ಣ ಹುಡುಗರಿಗೆ ಆಟ ಆಡೋಕ್ಕೆ ಪಾರ್ಕ್ ಎಲ್ಲ ಮಾಡಿದ್ದಾರೆ. ಮತ್ತು ನೀವಿಲ್ಲಿ ನೇಚರ್ ಪಾತಲ್ಲಿ ಎಕ್ಸಿಟ್ ಆಗ್ಬೋದು. ನೋಡಿ ಸುತ್ತ ಎಷ್ಟು ಗ್ರೀನರಿ ಆಗಿದೆ. ನೀವು ಯಾವಾಗಾದರೂ ನಿಮಗೆ ರಜೆ ಇದ್ದಾಗ, ಗೌರ್ಮೆಂಟ್ ಹಾಲಿಡೇ ಇದ್ದಾಗ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಒಂದು ದಿವಸ ಪಿಕ್ನಿಕ್ ಥರ ಬರ್ಬೋದು ನೀವು ಇಲ್ಲಿಗೆ. ಮತ್ತು ಇದು ಕುಂಕುಮ ಮರ ಅಂತೆ ನೋಡಿ. ಇದು ಲಂಗ್ಸಿಗೆ ಮತ್ತು ಹೊಟ್ಟೆ ಸಂಬಂಧ ಕಾಯಿಲೆಗಳಿಗೆ ಮೆಡಿಸನ್ ಅಂತ ಇದು. ಸೊ ಈಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಸ್ವಲ್ಪ ಏನಾದರೂ ಊಟ ಮಾಡ್ಕೊಂಡು ಆಮೇಲೆ ಝೂ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡೆ. ಮತ್ತು ನಿಮಗಿಲ್ಲಿ ಸುಮಾರು ಥರದ ಅಂಗಡಿಗಳು ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೀವು ಏನು ಬೇಕಾದ್ರೂ ತಿನ್ಬೋದು. ಚಾಟ್ಸ್ ಇದೆ, ಸ್ನ್ಯಾಕ್ಸ್ ಇದೆ, ಜ್ಯೂಸ್ ಅಂಗಡಿ ಇದೆ, ಹೋಟ್ಲುಗಳಿದೆ. ಸೊ ಊಟಕ್ಕೇನು ತೊಂದರೆ ಆಗೋಲ್ಲ. ಸೊ ನೀವಿಲ್ಲಿ ಊಟ ಮಾಡಿಕೊಂಡು ಆಮೇಲೆ ಝೂ ನೋಡೋಕ್ಕೆ ಹೋಗ್ಬೋದು. ಮತ್ತು ಇಲ್ಲೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೊರಟೆ ನಾನು ಝೂ ನೋಡೋಕ್ಕೆ. ಈ ಹೋಟ್ಲು ಎಂಟ್ರೆನ್ಸ್ ಆಪೋಸಿಟಲ್ಲೇ ಇದೆ. ಮತ್ತು ಝೂಗೆ ಅದೇ ಟಿಕೆಟು 350 ರುಪೀಸ್ದು ತಗೊಂಡಿರ್ತೀವಲ್ಲ, ಅದೇ ತೋರಿಸಿ ಮತ್ತೆ ಝೂಗೆ ಎಂಟ್ರಿ ಆಗ್ಬೋದು. ನೋಡಿ ಇಲ್ಲಿ ಮತ್ತೆ ನಮಗೆ ಸ್ಟಾರ್ಟಿಂಗಲ್ಲೇ 2 ಜಿರಾಫೆಗಳು ನೋಡೋಕ್ಕೆ ಸಿಗುತ್ತೆ. ಇಲ್ಲಿಂದ ಝೂಗೆ ಇನ್ನೊಂದು 200 ಮೀಟ್ರ್ ಒಳಗೆ ಹೋಗ್ಬೇಕು. ನೋಡಿ ಇಲ್ಲಿ ಹುಲಿ ಹೆಂಗೆ ಬರ್ತಾ ಇದೆ, ಎಷ್ಟು ಗತ್ತಾಗಿ ಬರ್ತಿದೆ ನೋಡಿ. ಇದು ಕೂಡ ಅಷ್ಟೇ ಬೆಂಗಾಲ್ ಟೈಗರ್ ಅಂತ. ಇದು ಇಲ್ಲಿ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ನೀರೊಳಗೆ ಹೋಗ್ತಾ ಇದೆ. ಮೋಸ್ಟ್ಲಿ ನೀರು ಕುಡಿಯೋಕೆ ಅನಿಸುತ್ತೆ. ನೋಡಿ ನೀರು ಕುಡಿತಾ ಇದೆ. ನಿಜವಾಗ್ಲೂ ಕಡೆಯಲ್ಲಿ ನೋಡೋದಕ್ಕೂ ಟಿ ವಿಯಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನೋಡಿ ಹೆಂಗೆ ಸೌಂಡ್ ಮಾಡ್ತಿದೆ. ಇಲ್ಲಿ ನೋಡಿ ಕರಡಿ ಹೆಂಗೆ ಮಲಗಿದೆ, ಆರಾಮಾಗಿ ಚೇರ್ ಮೇಲೆ ರೆಸ್ಟ್ ಮಾಡ್ತಾ ಇದೆ. ಮತ್ತೆ ಇದು ಎಮ್ಮು ಪಕ್ಷಿ ಅಂತೆ. ನೋಡಿ ಇದೆ ನೋಡಿ ಸೀಳ್ ನಾಯಿ, ನೀವೆಲ್ಲ ನೋಡ್ಬೋದು. ಮತ್ತು ಇದೊಂಥರ ಇದೆ ನೋಡಿ, ಇದು ನರಿ ಅನಿಸುತ್ತೆ. ಮತ್ತು ಇಲ್ಲಿ ಕಾವಲ್ ಕೆರೆ ಲೇಕ್ ಬೋಟಿಂಗ್ ಅಂತ ಇದೆ. ನೀವಿಲ್ಲಿ ಬೋಟಿಂಗ್ ಮಾಡ್ಬೋದು, ಸೆಲ್ಫ್ ಬೋಟಿಂಗು. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಒಂದು ಫೌಂಟೇನ್ ಥರ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಸೆಲ್ಫ್ ಪೆಡಲ್ ಬೋಟಿಂಗ್ ಮಾಡ್ಬೋದು. ಆದರೆ ಇದ್ರ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ. ಮತ್ತು ಬನ್ನೇರುಘಟ್ಟ ಫುಲ್ಲು ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಮತ್ತು ತುಂಬ ಕಡೆ ಈ ಥರ ಡ್ರೈ ವೇಸ್ಟು, ವೆಟ್ ವೇಸ್ಟು ಎಲ್ಲ ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಎಲ್ಲೂ ಕೂಡ ಒಂದು ಕಸ ಕಡ್ಡಿ ಪ್ಲಾಸ್ಟಿಕ್ ಕವರ್ ಸಮೇತ ಇಲ್ಲ. ಸೊ ತುಂಬ ಕ್ಲೀನ್ ಎನ್ವಿರಾನ್ಮೆಂಟ್ ಇದೆ. ಮತ್ತು ನೀವಿಲ್ಲಿ ಕೊಂಬಿರುವಂಥ ಜಿಂಕೆಗಳು ನೋಡ್ಬೋದು, ಇವಂಥರ ಇದೆ. ಮತ್ತು ಇಲ್ಲಿ ಕೊಂಬಿಲ್ಲದೆ ಇರೋಂಥರ ಜಿಂಕೆಗಳು ನೋಡ್ಬೋದು. ಮತ್ತು ನೀವಿಲ್ಲಿ ನೋಡ್ಬೋದು ಹಿಪ್ಪೋಪೊಟಮಸ್ ಅಂದರೆ ನೀರಾನೆ ಇದೆ ಇಲ್ಲಿ. ನೋಡಿ ಹೆಂಗಿದೆ, ಬರೀ ಮಾಂಸ ಇದೆ ಇದರಲ್ಲಿ. ನೋಡಿ ಈ ನ್ಯಾಷನಲ್ ಪಾರ್ಕ್ನ ಕಂಪ್ಲೀಟ್ ರೂಟ್ ಮ್ಯಾಪ್ ಹಾಕಿದ್ದಾರೆ. ಸೊ ಇಲ್ಲಿ ಯಾವ್ಯಾವ ಥರ ಪ್ರಾಣಿ ಯಾವ ಝೋನಲ್ಲಿದೆ, ಮತ್ತು ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಮತ್ತು ಪಾರ್ಕಿಂಗು ಯಾವ್ಯಾವ ಸೆಕ್ಷನ್ ಎಲ್ಲೆಲ್ಲಿದೆ ಅಂತ ಕಂಪ್ಲೀಟ್ ಬೋರ್ಡ್ ಇಲ್ಲಿ ಹಾಕಿದ್ದಾರೆ. ಮತ್ತು ಇಲ್ಲಿ ಆನೆ ಮರಿಗಳು ನೋಡಿ ಎಷ್ಟೊಂದಿದೆ, 4 ಆನೆ ಮರಿಗಳಿದೆ. ಸೊ ಈಗ ಇವಕ್ಕೆ ಹುಲ್ ತಂದು ಹಾಕ್ತಾ ಇದ್ದಾರೆ ನೋಡಿ. ನೋಡಿ ಹುಲ್ ನೋಡಿದ ತಕ್ಷಣ
ವಾಪಸ್ ಆ ಕಡೆ ಬರ್ತಾ ಇದ್ದಾವೆ. ಸೊ ಈಗ ನಾವು ಈ ಝೋನಿಂದ ಇನ್ನೊಂದು ಝೋನಿಗೆ ಎಕ್ಸಿಟ್ ಆಗಿ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ನಮ್ಮ ಭಾರತೀಯ ಚಿರತೆಗಳು ನೋಡ್ಬೋದು ನೀವು. ನೋಡಿ ಅಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಮತ್ತು ಈಗ ರೆಪ್ಟೈಲ್ ಝೋನಿಗೆ ಎಂಟ್ರಿ ಆಗ್ತಾ ಇದ್ದೀವಿ, ಅಂದರೆ ಸರೀಸೃಪಗಳ ವಲಯ. ಮತ್ತು ಅಲ್ಲೇದಲ್ಲೇ ತುಂಬ ಕಡೆ ಈ ಥರ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ವಾಶ್ರೂಮ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದು ಕೆಂಪು ಕಿವಿ ಆಮೆಗಳಂತೆ. ನೀವಿಲ್ಲಿ ರೆಡ್ ಕಲರ್ ನೋಡ್ಬೋದು, ಅದು ಕೆಂಪು ಕಿವಿ ಅಂತೆ. ನೋಡ್ರಿ ಹೆಂಗಿದೆ ಹಾವು, ಪೈಥಾನ್. ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು ಅವನ್ನ. ಮತ್ತು ಝೂ ಒಳಗಡೆ ಹೆಂಗೆ ಹೋಗ್ಬೇಕಂತ ಈ ಥರ ಡೈರೆಕ್ಷನ್ಸ್ ಹಾಕಿದ್ದಾರೆ ರೋಡ್ ಮೇಲೆ. ಮತ್ತು ಇಲ್ಲಿ ಈಗ ಹಾವು ಹೊರಗಡೆ ಬರ್ತಾ ಇದೆ ನೋಡಿ, ಎಷ್ಟು ಉದ್ದ ಇದೆ ಇದು ಹಾವು. ಸೊ ಇಷ್ಟೊತ್ತು ವೆಯ್ಟ್ ಮಾಡಿದ್ವಿ, ಎಲ್ಲೂ ಇಲ್ಲ ಅಂತ. ನೋಡಿ ಎಷ್ಟು ಉದ್ದ ಇದೆ, ಎಡೆ ಎತ್ತಿ ನಿಂತಿದೆ. ಮತ್ತು ಇದು ನೋಡಿ, ಇದು ಸೇಮ್ ಗೋಣಿ ಚೀಲ ಇದ್ದಂಗಿದೆ. ಇದನ್ನ ಇಗ್ವಾನ ಅಂತ ಕರೀತಾರೆ. ಆದರೆ ಇದು ಊಸರವಳ್ಳಿ ಥರ ಬಣ್ಣ ಬದಲಾಯಿಸಲ್ಲ, ಇವು ಬೇರೆ ಥರ. ಅಮೇರಿಕಾ, ಯುರೋಪ್ ಸೈಡ್ ಸಿಗುತ್ತೆ ಈ ಥರ ನಿಮಗೆ. ಇದು ನೋಡಿ ಎಷ್ಟು ಉದ್ದ ಇದೆ. ಮತ್ತು ಇಲ್ಲಿ ನೋಡಿ ಕಾಡಿನ ರಾಜ ಹೆಂಗೆ ಕೂತ್ಕೊಂಡಿದೆ, ಫುಲ್ಲು ಸೀರಿಯಸ್ ಆಗಿ ಗತ್ತಾಗಿ ಕೂತ್ಕೊಂಡ್ಬಿಟ್ಟಿದೆ ನೋಡಿ. ಮತ್ತು ಲಾಸ್ಟಲ್ಲಿ ನಿಮಗೆ ಮೊಸಳೆಗಳು ನೋಡೋಕ್ಕೆ ಸಿಗುತ್ತೆ. ನೋಡಿ ಯಾವ ಥರ ಇದೆ, ಒಳ್ಳೆಯ ಸ್ಟ್ಯಾಚು ಥರ ಕೂತ್ಕೊಂಡ್ಬಿಟ್ಟಿದೆ. ಸೊ ಈ ನನ್ನ ಒಂದಿನದ ಬನ್ನೇರುಘಟ್ಟದ ಅನುಭವ ತುಂಬ ಚೆನ್ನಾಗಿತ್ತು. ಸೊ ನೀವೇನಾದರೂ ಇಲ್ಲಿ ಬರಬೇಕು ಅಂದ್ಕೊಂಡ್ರೆ ಖಂಡಿತ ಒಂದ್ಸಲ ವಿಸಿಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.